ಇಷ್ಟಕ್ಕೇ ಈಗ ನಮ್ಮ ರಾಜ್ಯದ ಪಾಪ ಅದೆಂಥದ್ದು ಟ್ರಬಲ್ ಶೂಟರು, ಹಿಂದೆ ನನ್ನ ಸರ್ಕಾರ ನಡೆಸಬೇಕಾದ್ರೆ ಟ್ರಬಲ್ ಶೂಟರ್ ಅಂತ ಹೇಳಿದವರಲ್ಲ ನೀವು. ಪಾಪ ನಮ್ಮ ಪಕ್ಷದ ಬಗ್ಗೆ ಭಾಳ ಅನುಕಂಪ ಅವರಿಗೆ. ಭಾಳ ತ್ಯಾಗ ಮಾಡಿ ಕುಮಾರಣ್ಣನ ಅಧಿಕಾರ ಉಳಿಸೋಕ್ಕೆ ಪ್ರಯತ್ನ ಪಟ್ಟರೆಲ್ಲ ಇವರು. ಭಾಳ ಶ್ರಮಪಟ್ಟು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸೋಕ್ಕೆ ದುಡಿಮೆ ಮಾಡಿದಾರೆ ಇವರೆಲ್ಲ. ನನ್ನ ಕಾರ್ಯಕರ್ತನ ಉಳಿಸಿದಾರೆ ಇವರು. ಇವತ್ತೇನೋ ಹೇಳಿಕೆ ಗಮನಿಸಿದ್ದೆ ನಾನು ಮೊದಲೇ ಹೇಳಿದ್ದೆ, ಅಯ್ಯೋ ಪಾಪ ಈ ಥರ ಆಗ್ತದೆ ಅಂತೇಳಿ, ಇಷ್ಟು ಬೇಗ ಆಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಟಿರಲಿ. ಏನಾಗಿದೆ? ಶಿವಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ನನ್ನ ಪಕ್ಷದ ಪರಿಸ್ಥಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈ ಹೊಂದಾಣಿಕೆ ನಾನು ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಲಿಕ್ಕೆ ಮೂಲ ಕಾರಣ ನೀವು 2018 ಸರ್ಕಾರ ಮಾಡಬೇಕಾದ್ರೆ ಕುಮಾರಸ್ವಾಮಿಯವರು 5 ವರ್ಷ ಇರಬೇಕು, 5 ವರ್ಷ ಬೆಂಬಲ ಅಂತೇಳಿ ನಾವು ಕೊಟ್ಟಿದ್ವು. ಪದೇ ಪದೇ ನಾನು ಪಟ್ಟು ಶ್ರಮ ಇದೆಯಲ್ಲ ಅವತ್ತು ಸರ್ಕಾರ ನಡೆಸಬೇಕಾದ್ರೆ ಯಾರ್ಯಾರಾದರೂ ದುರುಪಯೋಗ ಬಳಸ್ಕೊಂಡಿದ್ದೀರಿ. ಉಪಯೋಗ ಅಲ್ಲ, ದುರ್ಬಳಕೆ ಮಾಡ್ಕೊಂಡಿದ್ದೀರಿ ನೀವು. ನನ್ನನ್ನು ಪದೇ ಪದೇ ಯಾವುದು ವೆಸ್ಟ್ ಎಂಡ್ ಹೋಟ್ಲಲ್ಲಿದ್ದ ಜನಕ್ಕೆ ಸಿಗ್ತಿರಲಿಲ್ಲ, ಪದೇ ಪದೇ ಹೇಳ್ತೀರಿ. ನಾನು ವೆಸ್ಟ್ ಎಂಡ್ ಹೋಟ್ಲಲ್ಲಿ ಜನಗಳು ಸಿಗದೇ ಇದ್ದಿದ್ದರೆ ಸಂಪರ್ಕದಲ್ಲಿ 109 ಕೋಟಿ 14 ತಿಂಗಳಲ್ಲಿ ನಾಡಿನ ಆರೋಗ್ಯದ ಒಂದು ಸಮಸ್ಯೆಗೆ ಒಳಗಾದಂಥ ಬಡ ಕುಟುಂಬಗಳಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇತ್ತ. ನಾನು ಪದೇ ಪದೇ ನನ್ನ ಮೇಲೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಬಂದಿದ್ದೀರಿ. ನಾನು ವ್ಯಕ್ತಿತ್ವ ಪ್ರಶ್ನೆ ಮಾಡಿದ್ದೀರಿ ನೀವು ನನ್ನ 14 ತಿಂಗಳ ಆಡಳಿತದ ಬಗ್ಗೆ. ಏನು ದೊಡ್ಡ ಅಪರಾಧ ಮಾಡಿದೆ ನಾನು ಅನ್ನೋ ರೀತಿಯಲ್ಲಿ. ಯೋಗ್ಯತೆಗೆ ಸರ್ಕಾರ ಹೋದ ಮೇಲೆ ಸರ್ಕಾರಿ ಬಂಗಲೆ ತೆರವುಗೊಳಿಸಲಿಲ್ಲ ನೀವು. ಆ ರೀತಿ ನನ್ನ ನಡೆಸ್ಕೊಂಡ್ರಿ. ಪ್ರಾಮಾಣಿಕವಾಗಿ ಅವತ್ತೇನು ಸರ್ಕಾರದಲ್ಲಿ ನಾನು ನಾಡಿನ ಜನತೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಒಂದು ದಿನ ನಿಮ್ಮ ಯೋಗ್ಯತೆಗೆ ನಿಮ್ಮ ಬಾಯಿನಲ್ಲಿ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಕಾಂಗ್ರೆಸ್ ಶಾಸಕರುಗಳ ಕ್ಷೇತ್ರಗಳಿಗೆ ಯಥೇಚ್ಛವಾಗಿ ಅಭಿವೃದ್ಧಿಗೆ ಹಣ ಕೊಟ್ಟಂತ ನಿಮ್ಮ ಬಾಯಲ್ಲಿ ಒಂದು ದಿವಸ ಬರಲಿಲ್ಲ. ಶಿವಕುಮಾರ್, ನೀರಾವರಿ ಇಲಾಖೆ ಯಾವ ರೀತಿ ನಿಮಗೆ ಮುಕ್ತವಾದ ಅವಕಾಶ ಕಲ್ಪಿಸಿಕೊಟ್ಟಿದ್ದೆ? ನಾನು ಇಂಟರ್ಫಿಯರ್ ಆಗಿದ್ನ ನೀರಾವರಿ ಇಲಾಖೆಯಲ್ಲಿ ನೀವು ಮಂತ್ರಿಗಳಿದ್ದಾಗ? ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಡ್ತೀರಾ? ಅಯ್ಯೋ ಇವತ್ತು ದೇವೇಗೌಡರು ಅವ್ರ ಹಳಿಯನ್ನೇ BJP ಕಳಿಸ್ಬಿಟ್ರು, BJP ಅಭ್ಯರ್ಥಿ ಮಾಡಿ. ಅವ್ರ ಕುಟುಂಬದಲ್ಲೇ ಈ ಪರಿಸ್ಥಿತಿ. JDS ಕಾರ್ಯಕರ್ತರ ಭವಿಷ್ಯ ಏನಾಗುತ್ತೆ? ಬನ್ನಿ ನನ್ನ ಪಕ್ಷಕ್ಕೆ. ಯಾವ JDS ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಹಳೆ ಕರ್ನಾಟಕ ಭಾಗದಲ್ಲಿ ಸದೃಢವಾಗಿ ಬೆಳೆದಿತ್ತು, ಆ ಶಕ್ತಿಯನ್ನು ಉಳಿಸ್ಕೊಂಡಿದ್ವು. ನಿಮ್ಮ ಕುತಂತ್ರದ ರಾಜಕಾರಣದಿಂದ ಸರ್ಕಾರ ಮಾಡಬೇಕು. ಜನ ತಿರಸ್ಕಾರ ಮಾಡಿದರು ನಿಮ್ಮನ್ನು. ಸರ್ಕಾರ ಏನು ನಡೆಸಿದ್ರಿ, ನಿಮ್ಮನ್ನು ಜನ ಅವತ್ತು ಅಧಿಕಾರದಿಂದ ತಿರಸ್ಕಾರ ಮಾಡಿ ಹೊರಗಿಟ್ಟರು. ಅಂಥ ಸನ್ನಿವೇಶದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿ ನಮ್ಮನ್ನು ಎಳೆದೋದು. ಇವತ್ತು ನೈತಿಕತೆ ಬಗ್ಗೆ ಚರ್ಚೆ ಮಾಡ್ತಿರಲ್ಲ, ಜಾತ್ಯತೀತ ಬಗ್ಗೆ ಚರ್ಚೆ ಮಾಡ್ತಿರಲ್ಲ. ನಮ್ಮನ್ನು BJP ಬಿ ಟೀಮು ಅಂತ ಹೇಳ್ದಂಥವ್ರು ನೀವು. ಕಳಿಸ್ದವ್ರೆ ನೀವು ನಮ್ಮನ್ನು BJPಗೆ. ಅಫಿಷಿಯಲಾಗಿ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಪಾಪ ಸಲಹೆ ಕೊಟ್ಟಿರೋದೇ ನೀವು ನಮಗೆ. ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಲಿಕ್ಕೆ ಬನ್ನಿ ಕಾಂಗ್ರೆಸ್ಗೆ ಅಂತ ಏನು ಶಿವಕುಮಾರ್ ಹೇಳ್ತಾ ಇದ್ದೀರಿ? ನನ್ನ ಕಾರ್ಯಕರ್ತರು ನಿಮ್ಮಿಂದ ರಕ್ಷಣೆ ಪಡೀತಕ್ಕಂಥ ದುಸ್ಥಿತಿಗೆ ಬಂದಿಲ್ಲ. ನಿಮ್ಮನ್ನು ನಂಬಿ ಅವತ್ತು ಸರ್ಕಾರದಲ್ಲಿ ನಾವು ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಕೈ ಜೋಡಿಸಿದಾಗ
ಯಾವ ರೀತಿ ನಡೆಸ್ಕೊಂಡಿದ್ದೀರಿ ಗೊತ್ತಿದೆ, ನನಗೂ ಗೊತ್ತಿದೆ. 20 ತಿಂಗಳು ನಾನು BJP ಜೊತೆ ಸರ್ಕಾರ ಮಾಡಿದಾಗ ಈ ರಾಜ್ಯದಲ್ಲಿ ಒಬ್ಬ ಕುಮಾರಸ್ವಾಮಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು 15-18 ವರ್ಷಗಳಾದರೂ ನನ್ನ 20 ತಿಂಗಳ BJPಯ ಜೊತೆಗೂಡಿ ಸರ್ಕಾರ ಮಾಡಿದಂಥದ್ದನ್ನು ನನಗೆ ಆ ಶಕ್ತಿಯನ್ನು ತುಂಬಲಿಕ್ಕೆ BJP ಪಕ್ಷದ ಪ್ರಮುಖವಾದಂಥ ಅವತ್ತಿನ ತೀರ್ಮಾನಗಳೇನಿದೆ ನನ್ನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ, ಇವತ್ತು ನಾನು ಬದುಕಿರತಕ್ಕಂಥದ್ದು ನನ್ನ ಪಕ್ಷ ಉಳಿಸ್ಕೊಂಡಿದ್ದು ಆ ಶಕ್ತಿಯನ್ನು ಅವತ್ತು BJPಯ ಮೈತ್ರಿ ಸರ್ಕಾರ ಮಾಡಿದ್ರಿಂದ ಉಳಿಸ್ಕೊಂಡಿದ್ದೇನೆ. ನಿಮ್ಮ ಜೊತೆ ಸರ್ಕಾರ ಮಾಡಿ 14 ತಿಂಗಳು ನನ್ನ ಪಕ್ಷ ನಾಶ ಮಾಡಲಿಕ್ಕೆ ಹೊರಟ್ರಿ ನೀವು. ಹೊರನೋಟಕ್ಕೆ ಕುಮಾರಸ್ವಾಮಿ ಪರವಾಗಿ ಏನು DK ಶಿವಕುಮಾರ್ ಎಷ್ಟಪ್ಪ ಬೆಂಗಾವಲಾಗಿ ನಿಂತಿದ್ದಾರೆ. ಟ್ರಬಲ್ ಶೂಟರು, ಕನಕಪುರದ ಬಂಡೆ ಏಳಿಸ್ಕೊಂಡ್ರಿ, ಬರೆಸ್ಕೊಂಡ್ರಿ ಹಣ ಕೊಟ್ಟು. ನನ್ನನ್ನು ಮುಗಿಸ್ಲಿಕ್ಕೆ ಹಂತ ಹಂತವಾಗಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ. ನನ್ನ ಪಕ್ಷದ ಶಾಸಕರುಗಳನ್ನು ಹಂತ ಹಂತವಾಗಿ ಬ್ರೈನ್ ವಾಶ್ ಮಾಡಿ ಕಾಂಗ್ರೆಸ್ಸಿಗೆ ಸೆಳಿಲಿಕ್ಕೆ ಏನೇನು ಮಾಡಿದ್ದೀರಿ, ಇವತ್ತು ಮಾಡ್ತಾ ಇದ್ದೀರಿ. ನಾನು ಮರೀಲಿಕ್ಕೆ ಸಾಧ್ಯವ DK ಶಿವಕುಮಾರ್? ಮರೀಲಿಕ್ಕೆ ಸಾಧ್ಯವ ನಾನು? ಯಾವ ರೀತಿ ನಮಗೆ ವಿಷ ಹಾಕಿದ್ದೀರಿ, ಕೊಂದಿದ್ದೀರಿ ನೀವು ಅಂತ ಹೇಳಿ ರಾಜಕೀಯವಾಗಿ. ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅನುಕಂಪ ನಿಮಗೆ? ಯಾವ ರೀತಿ ನಮ್ಮನ್ನು ಹಂತ ಹಂತವಾಗಿ ಶಕ್ತಿಯನ್ನು ಕುಂದಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.